ಹಾಯ್ ಹಲೋ ನಮಸ್ಕಾರ. ಆಶಾ ಮೇಗಲ್ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೌದು, ಥಂಬ್ನೇಲಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ ಅಲ್ವಾ. ಇವತ್ತು ನಾನು ಕಡಲೆಪುರಿ ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ರುಚಿಕರವಾದ ದೋಸೆನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. 1/2 ಕಪ್ ಕಡಲೆಪುರಿನ 1/4 ಕಪ್ ಮೊಸರಿನ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿ. ಆ ಮಿಶ್ರಣ ರೆಡಿ ಆದಮೇಲೆ 3 to 4 ಮಿನಿಟ್ಸ್ ಮುಚ್ಚಿಟ್ಬಿಡಿ. ಇನ್ನೊಂದು ಕಡೆ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ 1/2 ಕಪ್ ಗೋಧಿ ಹಿಟ್ಟು, 2 ಕಪ್ ರವೆ, 1 ಟೇಬಲ್ ಸ್ಪೂನ್ ಬೇಸನ್, 1 ಟೇಬಲ್ ಸ್ಪೂನ್ ಶುಗರ್, ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ನಾವು ನೆನೆಯೋಕ್ಕಿಟ್ಟಿರೋ ಕಡಲೆಪುರಿ ಮತ್ತು ಮೊಸರು ಮಿಶ್ರಣವನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈ ಕಡೆ ಇನ್ನೊಂದು ಬೌಲ್ನ ತಗೊಳ್ಳಿ. ಆ ಬೌಲ್ಗೆ ಈ ರೆಡಿಯಾಗಿರೋ ಮಿಶ್ರಣನ ಜರಡಿ ಮಾಡಿಕೊಳ್ಬೇಕು. ತರಿಯಾಗಿದ್ದರೆ ದೋಸೆ ಅಷ್ಟು ಸರಿಯಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ನಾವಿದನ್ನು ನೀಟಾಗಿ ಜರಡಿ ಮಾಡಿಕೊಳ್ಬೇಕು. ಈ ಜರಡಿ ಆದಮೇಲೆ ನಮಗೆ ದೋಸೆಗೆ ಬೇಕಾಗಿರುವಂತಹ ಹಿಟ್ಟು ರೆಡಿಯಾಗತ್ತೆ. ಇದನ್ನು ನಾವು 20 ಮಿನಿಟ್ಸ್ ಹಾಗೇ ಬಿಟ್ಬಿಡಬೇಕು. 20 ಮಿನಿಟ್ಸ್ ಆದಮೇಲೆ ನಾವು 1 ಟೇಬಲ್ ಸ್ಪೂನ್ ಸಾಲ್ಟ್, 1/2 ಟೇಬಲ್ ಸ್ಪೂನ್ ಈನೋನ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಗ ನಮಗೆ ದೋಸೆ ಹಿಟ್ಟು ರೆಡಿಯಾಗಿಬಿಡತ್ತೆ. ಆಲ್ರೆಡಿ ನಾನು ತವ ಕಾಯಕ್ಕಿಟ್ಟಿದ್ದೆ. ಸೊ ಆ ತವಾನ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಆ ತವಾಗೆ ನೋಡಿ, ಇವಾಗ ನಾನು ಹೇಗೆ ಮಾಮೂಲಿ ದೋಸೆ ಹೇಗೆ ಬರಿತೀವೋ ಹಾಗೆ ನಮಗೆ ಬೇಕಾಗಿರೋ ಅದಕ್ಕೆ ಆ ದೋಸೆನ ಬರೆದ್ರೆ ರುಚಿಯಾಗಿರೋ ಗರಿಯಾಗಿರೋ ದೋಸೆ ರೆಡಿಯಾಗತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಇದೇ ಥರ ಈಸಿ ರೆಸಿಪಿಗಳಿಗಾಗಿ ಆಶಾ ಮೇಗಲ್ ಮನೆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇನ್ನು ಹೇಗೆ ಬೆಟರ್ ಆಗ್ಬೋದು ಅಂತ ನಾನು ಕೂಡ ಕಲಿತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.